ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ. ವಿ.ಡಿ. ಹೆಗ್ಡೆ ಪದವಿ ಪೂರ್ವ ಕಾಲೇಜಿನಲ್ಲಿ ವಾರ್ಷಿಕೋತ್ಸವ. ಹಳಿಯಾಳದ ವಿ.ಡಿ. ಹೆಗ್ಡೆ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ದ್ವಿತೀಯ ವರ್ಷದ ಕಾಲೇಜು ವಾರ್ಷಿಕೋತ್ಸವ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಶುಕ್ರವಾರ ನಡೆಯಿತು. ವಿದ್ಯಾರ್ಥಿಗಳು ತಮ್ಮನ್ನು ಬೇರೆಯವರೊಂದಿಗೆ ಹೋಲಿಕೆ ಮಾಡಿಕೊಳ್ಳಬಾರದು. ಪ್ರತಿಯೊಬ್ಬರಲ್ಲೂ ವೈಶಿಷ್ಟ್ಯತೆ ಇದೆ. ಸಮಯ ಮತ್ತು ವಿಷಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ನೀಡುವ ಮೂಲಕ ನಮ್ಮ ಜೀವನ ನಾವೇ ರೂಪಿಸಿಕೊಳ್ಳಬೇಕೆಂದು ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ವಿ.ಡಿ. ಹೆಗ್ಡೆ ಅವರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ವಿಶ್ವ ಹಿಂದೂ ಪರಿಷತ್ ತಾಲೂಕಾ ಅಧ್ಯಕ್ಷರು ಮತ್ತು ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾದ ಶ್ರೀಪತ್ ಭಟ್ ಅವರು ಭಾಗವಹಿಸಿ ಹಲವು ಸಮಸ್ಯೆಗಳ ನಡುವೆ ಇಲ್ಲಿನ ಹಳ್ಳಿಗರು ಸಾಧನೆ ಮಾಡುತ್ತಿದ್ದಾರೆ. ಜೀವನದಲ್ಲಿ ಕಲಿಯುವಂತಹದ್ದು ಬಹಳಷ್ಟು ಇದೆ. ಸಾಧನೆಗೆ ಕಠಿಣ ಪರಿಶ್ರಮ ಹಾಗೂ ಸಮಯಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು. ಗುರಿ ದೃಢವಾಗಿದ್ದರೆ ಮಾತ್ರ ಸಾಧನೆ ಸಾಧ್ಯ ಎಂದು ಕಿವಿ ಮಾತುಗಳನ್ನು ಹೇಳಿದ ಅವರು ಪರೀಕ್ಷೆಗಳನ್ನು ಎದುರಿಸುವ ಕುರಿತು ಮಾರ್ಗದರ್ಶನ ನೀಡಿದರು. ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾದ ನಿತಿನ್ ದೇಶಪಾಂಡೆ ಅವರು ಮಾತನಾಡಿ, ವಿದ್ಯಾರ್ಥಿಗಳ ಸಾಧನೆಯಲ್ಲಿ ತಂದೆ ತಾಯಿ ಗುರುಗಳು ಸಮಾಜದ ಪಾಲು ಇರುತ್ತದೆ. ಪಾಲಕರು ಇಟ್ಟ ಭರವಸೆ ಹುಸಿ ಮಾಡದೆ ಪಾಲಕರ ತ್ಯಾಗ ಪರಿಶ್ರಮಕ್ಕೆ ತಕ್ಕ ಸಾಧನೆಯನ್ನು ವಿದ್ಯಾರ್ಥಿಗಳು ಮಾಡಬೇಕೆಂದರು. ಉದಯ ಹುಲಿ ಅವರು ಮಾತನಾಡಿ, ಇಲ್ಲಿನ ಉಪನ್ಯಾಸಕರು ಶಿಕ್ಷಣದಲ್ಲಿ ಸಾಧನೆ ಮಾಡಿದ್ದು ಅವರೇ ಇಲ್ಲಿನ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾರೆ. ಇಂದು ಎಲ್ಲ ಬಗೆಯ ಸೌಕರ್ಯಗಳಿದ್ದು ಅವುಗಳನ್ನು ಬಳಕೆ ಮಾಡಿಕೊಳ್ಳಬೇಕು. ಓದುವ ಹವ್ಯಾಸ ಇದ್ದರೆ ಮಾತ್ರ ಸಾಧನೆ ಸಾಧ್ಯ ಎಂದರು. ಕಾಲೇಜಿನ ಪ್ರಾಂಶುಪಾಲರು ವಿದ್ಯಾರ್ಥಿಗಳ ಸಾಧನೆ ಮತ್ತು ಉಪನ್ಯಾಸಕರ ಪರಿಶ್ರಮ ಮತ್ತು ಆಡಳಿತ ಮಂಡಳಿಯ ಭವಿಷ್ಯದ ಯೋಜನೆಗಳ ಬಗ್ಗೆ ಹೇಳಿದರು. ವಿ.ಟಿ. ಸುಳಗೇಕರ್ ಅವರು ವಿದ್ಯಾರ್ಥಿಗಳ ಕುರಿತು ಉಪನ್ಯಾಸ ನೀಡಿದರು. ಕಳೆದ ವರ್ಷ ದ್ವಿತೀಯ ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಆರತಿ ಜಾವಳೇಕರ್, ಶಾಂಭವಿ ಹಿರೇಮಠ್, ರಂಜಿತಾ ಹಲಸಿ ಅವರನ್ನು ನಗದು ಬಹುಮಾನ ಮತ್ತು ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಲಾಯಿತು. ಕ್ರೀಡೆಯಲ್ಲಿ ರಾಜ್ಯ ಮಟ್ಟದ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸಾಧನೆ ಮಾಡಿ ವಿಜೇತರಾದವರಿಗೆ ಈ ಸಂದರ್ಭದಲ್ಲಿ ಬಹುಮಾನಗಳನ್ನು ವಿತರಿಸಲಾಯಿತು. ಕುಮಾರಿ ರೂಹಿ ದಲಾಲ್ ಹಾಗೂ ಕುಮಾರಿ ಸನಾ ಹೆಬ್ಬಳ್ಳಿ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಕಾರ್ಯಕ್ರಮ ನಿರೂಪಿಸಿದರು. ಜಿ.ಎಂ. ತೋರಸ್ಕರ್ ಸ್ವಾಗತಿಸಿದರು. ರಾಘವೇಂದ್ರ ವೆಂಕಪ್ಪಗೌಡ ವರದಿ ವಾಚಿಸಿದರು. ಉಪನ್ಯಾಸಕರಾದ ವಿ.ವಿ. ಪಟೇಲ್ ಅತಿಥಿಗಳ ಪರಿಚಯ ಹೇಳಿದರು. ಸಾಂಸ್ಕೃತಿಕ ವಿಭಾಗದ ಮುಖ್ಯಸ್ಥರು ಉಪನ್ಯಾಸಕರಾದ ಈರಣ್ಣ ಎಂ. ವಡ್ಡರ್ ಅವರು ಬಹುಮಾನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ವಂದನಾರ್ಪಣೆಯನ್ನು ಉಪನ್ಯಾಸಕರಾದ ಭಾರತಿ ಮಳಿಕ್ ಮಾಡಿದರು. ಉಪನ್ಯಾಸಕರಾದ ಟಿ.ಎಂ. ಸೇಖ್, ಆರ್.ಸಿ.ಯು. ಹಿರೇಮಠ್, ಪವಿತ್ರ ಬಾಂದುರ್ಗಿ, ಪ್ರೌಢಶಾಲೆಯ ಸಹ ಶಿಕ್ಷಕರು, ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅಧ್ಯಕ್ಷರ ದೇವತೆ ಏನಂತ ಹೇಳಿದರೆ, ಈ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿದವರು ದುಡ್ಡು ಗಳಿಸ್ಲಿಕ್ಕಲ್ಲ. ಹಳಿಯಾಳ ತಾಲೂಕಿನ ಗ್ರಾಮೀಣ ವಿಭಾಗಕ್ಕೆ ಮುಖ್ಯವಾದಂಥ ಒಂದು ಪ್ರಾಶಸ್ತ್ಯ ನೀಡಿ ಹಳಿಯಾಳ ಪಟ್ಟಣದಲ್ಲಿ ಇರುವಂಥನೂ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಟಗಾ ಪೀಡಿತ ಜಮಾಕರ್ತ ಪರಿವಾರ ಸಂಘಟನೆಯಿಂದ ಎಲ್ಲ ಖಾಸಗಿ ಕಂಪನಿಗಳ ಪ್ರತಿನಿಧಿಗಳ ಜೊತೆ ರಾಜ್ಯಾಧ್ಯಕ್ಷರು ಚರ್ಚೆ. ಫೆಬ್ರವರಿ 14, 2024ರಂದು ಉತ್ತರ ಕನ್ನಡ ಜಿಲ್ಲಾ ಕಾರವಾರದಲ್ಲಿ ಟಗಾ ಪೀಡಿತ ಜಮಾಕರ್ತ ಪರಿವಾರ ಸಂಘಟನೆಯಿಂದ
ಎಲ್ಲ ಖಾಸಗಿ ಕಂಪನಿಗಳ ಪ್ರತಿನಿಧಿಗಳ ಜೊತೆ ರಾಜ್ಯಾಧ್ಯಕ್ಷರು ಚರ್ಚೆ ನಡೆಸಿ ಏಪ್ರಿಲ್ 18, 2023ರಿಂದ ಟಗಾ ಪೀಡಿತ ಜಮಾಕರ್ತ ಸಂಘಟನೆಯ ಮೂಲಕ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಯವರಿಗೆ 4 ಬಾರಿ ಮನವಿ ಸಲ್ಲಿಸಿದ್ದೇವೆ ಎಂದರು. ಜಿಲ್ಲಾ ಅಧಿಕಾರಿಯ ಪ್ರತಿ ಉತ್ತರ ತೆಗೆದುಕೊಂಡು ಆ ಪತ್ರವನ್ನು ಉಪಯೋಗಿಸಿ ವಿಧಾನಸೌಧದಲ್ಲಿ ಹಿರಿಯ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದೇವೆ. ದೇಶದಲ್ಲಿ ಸುಮಾರು ಕಂಪನಿಗಳು ಜನರಿಂದ ಹಣ ಸುಲಿಗೆ ಮಾಡಿ 2 ಪಟ್ಟು ಕೊಡುತ್ತೇವೆ ಎಂದು ಗ್ರಾಹಕರಿಗೆ ಮೋಸ ಮಾಡಿದ್ದಾರೆ. PSCL ಇಂಡಿಯಾ ಲಿಮಿಟೆಡ್, ಗರಿಮಾ ಸಮೃದ್ಧಿ ಜೀವನ್ ಇವು ಮಲ್ಟಿ ಸ್ಟೇಟ್ ಕಂಪನಿಗಳು. ಇದೇ ರೀತಿಯಾಗಿ HBN, ಜನಸ್ನೇಹಿ, ಇ ಸ್ಟೋರ್ ಇಂಡಿಯಾ, ಗುರುಟೆಕ್ ಮುಂತಾದ ಖಾಸಗಿ ಕಂಪನಿಗಳು ಮುಳುಗಿ ಹೋಗಿದ್ದು ಸರ್ಕಾರ ಈ ಕಂಪನಿಗಳ ಆಸ್ತಿಗಳನ್ನು ಜಪ್ತಿ ಮಾಡಿ ಇಲ್ಲಿವರೆಗೆ ಮೌನವಾಗಿತ್ತು. ಈ ವಿಷಯ ತಿಳಿದುಕೊಂಡು ಸಂಘಟನೆಯ ಸಂಸ್ಥಾಪಕರಾದ ಉತ್ತರ ಪ್ರದೇಶದ ಮದನ್ ಲಾಲ್ ಆಜಾದ್ ಇವರು ದೇಶವ್ಯಾಪಿ ಹೋರಾಟ ಮಾಡುತ್ತಿದ್ದಾರೆ. ಅವರನ್ನು ಸಂಪರ್ಕಿಸಿದ ಕರ್ನಾಟಕದ ವಿಜಯಪುರ ಜಿಲ್ಲೆಯ ಅಪ್ಪ ಸಾಹೇಬ್ ಬುಗಡೆ ಇವರನ್ನು ಸಂಘಟನೆಯ ಕರ್ನಾಟಕದ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ರಾಜ್ಯದಲ್ಲಿ ಸುಮಾರು 2 ಕೋಟಿಗಿಂತ ಹೆಚ್ಚು ಗ್ರಾಹಕರು ಇದ್ದು ಇವರಿಗೆ ನ್ಯಾಯ ಕೊಡಿಸಲು ಪ್ರತಿಯೊಂದು ಜಿಲ್ಲೆಯಲ್ಲಿ ಸಂಘಟನೆ ಮಾಡಿ ಎಲ್ಲ ಗ್ರಾಹಕರಿಗೆ ಹುರಿದುಂಬಿಸಿ ಕಂಪನಿಯಲ್ಲಿ ಕಳೆದುಕೊಂಡ ಹಣವನ್ನು ಮರಳಿ ಸಿಗುವಂತೆ ಉತ್ಸಾಹ ತುಂಬಿದರು. ಅದು ಬರ್ಡ್ಸ್ ಆಕ್ಟ್ 2019ರ ಕಾನೂನಿನ ಪ್ರಕಾರ ಜಿಲ್ಲಾ ಅಧಿಕಾರಿಯವರಿಗೆ ಮನವಿ ಸಲ್ಲಿಸಿದ್ದು, ಬರ್ಡ್ಸ್ ಆಕ್ಟ್ ಕಾನೂನಿನ ಪ್ರಕಾರ ಕೌಂಟರ್ ಓಪನ್ ಮಾಡಿ ಕೊಡಲು ವಿನಂತಿಸಿದೆ. ಅಷ್ಟೇ ಅಲ್ಲದೆ ಪ್ರತಿ ಕಂಪನಿಗಳ ಮೇಲೆ ಸಕ್ಷಮ ಅಧಿಕಾರಿಗಳು ಸರ್ಕಾರ ನೇಮಿಸಿದೆ ಹಾಗೂ ಎಲ್ಲ ಜಿಲ್ಲೆಯಲ್ಲಿ ಕೌಂಟರ್ ಓಪನ್ ಮಾಡಿಕೊಟ್ಟಿದ್ದಾರೆ. ಈಗ ಗ್ರಾಹಕರು ನಿರ್ಭಯದಿಂದ ಜಿಲ್ಲಾಧಿಕಾರಿ ಇಲಾಖೆಯಲ್ಲಿ ಪ್ರತಿಯೊಬ್ಬರ ಗ್ರಾಹಕರ ಮಾಹಿತಿಯನ್ನು ಅರ್ಜಿ ಮೇಲಿನಲ್ಲಿ ನಮೂದಿಸಿ ಅರ್ಜಿ ಸಲ್ಲಿಸಬೇಕು ಎಂದರು. ಕರ್ನಾಟಕ ರಾಜ್ಯದ ಗ್ರಾಹಕರಿಗೆ ಇದು ಒಂದು ಒಳ್ಳೆಯ ಸುದ್ದಿ. ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಆಗದೇ ಇರುವಂತಹ ಕೆಲಸ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ದೊಡ್ಡ ಸಾಧನೆಯಾಗಿದೆ. ರಾಜ್ಯ ಅಧ್ಯಕ್ಷರಾದ ಅಪ್ಪ ಸಾಹೇಬ್ ಬುಗಡೆ ಅವರು ಕಠಿಣ ಶ್ರಮ ವಹಿಸಿ ಕಾರ್ಯಾಚರಣೆಗೆ ಚಾಲನೆ ನೀಡಿದ್ದಾರೆ ಎಂದು ಗ್ರಾಹಕರು ನಿಮ್ಮ ಜೊತೆ ಕೈ ಜೋಡಿಸುತ್ತೇವೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಹೊಂದಿರುವಂಥ ಗ್ರಾಹಕರಿಗೆ ದುಡ್ಡು ತೆಗೆಸಿಕೊಡುವಂಥ ಒಂದು ಪ್ರಕ್ರಿಯೆ ಅದು ಮಾಡ್ತಾ ಇದೆ. ನಾವು ಕೂಡ ಸಂಘಟನೆಯಲ್ಲಿ ಭಾಗಿಯಾಗಿದ್ದೀವಿ. ಸೊ 22 ರಾಜ್ಯದಲ್ಲಿ ಯಾವ ಥರ ಸಂಘಟನೆ ಬೆಳೀತಾ ಇದ್ವು ಅದೇ ಥರ ಕರ್ನಾಟಕದಲ್ಲಿ ಬೆಳೀತಾ ಬಂತು. ನಾವು ಪ್ರತಿಯೊಂದು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಮನವಿ ಸಲ್ಲಿಸ್ತೀವಿ, ಕೌಂಟರ್ ಓಪನ್ ಮಾಡಿ ನಮ್ಮ ದಾಖಲೆಗಳು ತಗೊಳ್ರಿ ಅಂತ. ಹಾಗೆ ಸಕ್ಷಮಾಧಿಕಾರಿ ನೇಮಕ ಮಾಡಿ ನಮ್ಮ ದುಡ್ಡು ಕೊಡ್ರಿ ಅಂತ ನಾವು ಪ್ರೆಷರ್ನ ಹಾಕಿದ್ದೀವಿ, ರಿಕ್ವೆಸ್ಟು ಮಾಡಿದ್ದೀವಿ. ಎಲ್ಲ ಜಿಲ್ಲೆಗಳಲ್ಲಿ ನಾವು ಮನವಿ ಕೊಟ್ಟಿದ್ದಕ್ಕೆ 3-4 ಸಲ ಮನವಿ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ. ಯಾಕೆ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡೋದು ಗೊತ್ತಂದರೆ 29 ಜುಲೈ 2019ರಲ್ಲಿ ನಮ್ಮ ಲೋಕಸಭೆಯಲ್ಲಿ, ದೆಹಲಿಯ ಲೋಕಸಭೆಯಲ್ಲಿ ಒಂದು ಕಾನೂನು ರಚನೆ ಆಯಿತು, ಬರ್ಡ್ಸ್ ಆಕ್ಟ್ 2019 ಅಂತೇಳಿ. ಆ ಕಾನೂನಲ್ಲಿ ಏನಿದೆ ಅಂತಂದರೆ ನಮ್ಮ ದೇಶದಲ್ಲಿ ಯಾವುದೇ ಜಿಲ್ಲಾಧಿಕಾರಿ ಇದ್ದಾರಲ್ಲೋ ಆ ಜಿಲ್ಲಾಧಿಕಾರಿಗಳೇ ಸಕ್ಷಮಾಧಿಕಾರಿಗಳು. ಅವರು ಈ ಪ್ರಾಬ್ಲಮ್ನ ನಿಭಾಯಿಸ್ತಾರೆ. ಅವರಿಗೆಲ್ಲ ಪವರ್ಸ್ ಕೊಟ್ಟು ಸರ್ಕಾರ ಅವರಿಗೆ ಸಕ್ಷಮಾಧಿಕಾರಿ ಅಂತ ನೇಮಕ ಮಾಡಿಬಿಡ್ತು. ಇವತ್ತಿನ ದಿವಸ ನಿಮ್ಮ ದಾಖಲೆಗಳು ತಗೊಂಡು ಅದೇ ಜಿಲ್ಲಾಧಿಕಾರಿಗಳು ಆ ಆಸ್ತಿನ ಮಾರಾಟ ಮಾಡಿ, ಕಂಪ್ನಿ ಆಸ್ತಿ ಮಾರಾಟ ಮಾಡಿ ನಿಮಗೆ ದುಡ್ಡು ಕೊಡುವಂಥ ಪ್ರಕ್ರಿಯೆ ಜಿಲ್ಲಾಧಿಕಾರಿಗೆ ಕೊಟ್ಟಿದ್ದಾರೆ ಪವರು. ಅದಕ್ಕೆ ಮೇನ್ ಸಕ್ಷಮಾಧಿಕಾರಿ ಅಂತ ಬೆಂಗಳೂರಲ್ಲಿ ಒಬ್ಬರಿದ್ದಾರೆ, ವಿಶೇಷ ಅಧಿಕಾರಿ ಸಕ್ಷಮಾಧಿಕಾರಿ ಆಫೀಸಲ್ಲಿ. ಅವರು ಕೆಳಗಡೆ ಇವರು ಸಹಾಯಕ ಸಕ್ಷಮಾಧಿಕಾರಿ ಆಗ್ತಾರೆ ಜಿಲ್ಲಾಧಿಕಾರಿ. ಬಟ್ ಕಾನೂನು ಅದೇ ಹೇಳ್ತದೆ. ಪ್ರತಿಯೊಂದು ಜಿಲ್ಲೆಯಲ್ಲಿ ನಾವು ರಿಕ್ವೆಸ್ಟ್ ಮಾಡಿದಾಗ ಪ್ರತಿಯೊಂದು ಜಿಲ್ಲೆಯವರು ಅಷ್ಟೊಂದು ನಮಗೆ ರೆಸ್ಪಾನ್ಸ್ ಕೊಡಲಿಲ್ಲ. ಆ ದಾಖಲೆಗಳು ತೊಗೊಂಡು ನಾವು ಸರ್ಕಾರದಲ್ಲಿ ವಿಧಾನಸೌಧದಲ್ಲಿ ಕೊಟ್ವಿ. ಆಗಸ್ಟ್ 14, 2023ರಂದು ವಿಧಾನಸೌಧದಲ್ಲಿ ಚೀಫ್ ಸೆಕ್ರೆಟರಿ ಅವರಿಗೆ, ಮುಖ್ಯಮಂತ್ರಿ ಅವರಿಗೆ ಮತ್ತು ಪ್ರಧಾನ ಕಾರ್ಯದರ್ಶಿ ಅವರಿಗೆ ಎಲ್ಲರಿಗೂ ನಾನು ಆ ವಿಷಯನ ತಗೊಂಡು ಪತ್ರ ಕೊಟ್ಟೆ. ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ವಿ, ನಮ್ಗೆ ಇನ್ನೂ ಕೌಂಟರ್ ಓಪನ್ ಆಗಿಲ್ಲ, ದಯವಿಟ್ಟು ಇದಕ್ಕೆ ನಮಗೆ ಉತ್ತರ ಕೊಡಬೇಕಂತ ಕೊಟ್ಟೆ. ಸೊ
ಸೊ ಅದೇ ನಿರ್ಣಯ ಲೆಕ್ಕದಲ್ಲಿ ಕೆಲಸ ನಡೀತಾ ಇತ್ತು. ಸೊ ನಿಮ್ಮನ್ನೆಲ್ಲ ಕರ್ಕೊಂಡು ಸಾಕಷ್ಟು ನಮ್ಮ ಉತ್ತರ ಕರ್ನಾಟಕದ ಜನ ಬಂದರು. ಎಲ್ಲ ಜಿಲ್ಲೆಯಿಂದ ಜನ ಬಂದು ಒಂದು 10,000 ಜನ ಕೂಡಿದ್ದೀವಿ ಅಲ್ಲಿ. 22 ಸೆಪ್ಟೆಂಬರ್ 22 ಕ್ರೀಡಾ ಪಾರ್ಕಲ್ಲಿ 10,000 ಜನ ಕೂಡಿ ನಾವೆಲ್ಲ ಪ್ರತಿಭಟನೆ ಮಾಡಿದ್ದೀವಿ. ಆ ಪ್ರತಿಭಟನೆ ಮಾಡಿದ ದಿವಸ ಸರ್ಕಾರ ನಮಗೆ ಒಂದು 4 ದಿವಸದ ನಂತರ 9 ಕಂಪನಿಗಳ ಸಕ್ಷಮಾಧಿಕಾರಿ ಕೊಟ್ಟು, ಆ 9 ಕಂಪನಿಗಳ ಸಕ್ಷಮಾಧಿಕಾರಿ ಏನು ಕೊಟ್ಟಿತ್ತಲ್ಲ ಅದರಲ್ಲಿ ಸಮೃದ್ಧಿ ಜೀವನ ಮತ್ತು ಗರಿಮಾ ಇತ್ತು, ಸ್ವಯಂ ಕೃಷಿ, ಬೇರೆ ಬೇರೆ ಕಂಪ್ನಿಗಳು 9 ಕಂಪ್ನಿಗಳು ಕೊಟ್ಟರು. ಅದರಲ್ಲಿ ಇಲ್ಲಿ ಸಮೃದ್ಧಿ ಜೀವನದವರು ಮತ್ತು ಗರಿಮಾದವರು ಇದ್ದೀರಿ ಅನ್ನಿಸ್ತದೆ. ಆ ಕಂಪ್ನಿ ಸಕ್ಷಮಾಧಿಕಾರಿ ಕೊಟ್ಟರು. ನಂತರ PSL ಪೆಂಡಿಂಗ್ ಉಳಿದಿತ್ತು. PSL ಸಲುವಾಗಿ ಒಂದು 3-4 ತಿಂಗಳ ನಾವು ಸರ್ಕಾರದ ಜೊತೆ ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂತು. ಸಾಕಷ್ಟು ಬಾರಿ ವಿಧಾನಸೌಧದಲ್ಲಿ ಟ್ರೈಬಲ್ ಈಕೋ ಶಾಪ್ 100% ಶುದ್ಧ ಗೃಹ ಬಳಕೆ ವಸ್ತುಗಳು ಮತ್ತು ಆಯುರ್ವೇದಿಕ್ ಔಷಧಿಗಳು ರಾಜ್ಯ ದೇಶ ವಿದೇಶಗಳಲ್ಲಿ ವಿತರಣೆಯಾಗುತ್ತಿರುವ ಏಕೈಕ ಅಂಗಡಿ ದಾಂಡೇಲಿ ಗಣೇಶ್ ಗುಡಿ ಮತ್ತು ಗೋಕರ್ಣದಲ್ಲಿ ಲಭ್ಯವಿದೆ. ಕೆಲವೊಂದು ಆಯುರ್ವೇದ ಔಷಧಿಗಳ ಮೇಲೆ ರಿಯಾಯಿತಿ ದರ ಮತ್ತು ಮನಿ ಬ್ಯಾಕ್ ಗ್ಯಾರಂಟಿ ಇರುತ್ತದೆ. ಈಗಲೇ ಸಂಪರ್ಕಿಸಿ. ವಿಳಾಸ ಟ್ರೈಬಲ್ ಈಕೋ ಶಾಪ್, JN ರೋಡ್, ದಾಂಡೇಲಿ. ದೂರವಾಣಿ ಸಂಖ್ಯೆ 9481448452 ಮತ್ತು ವೆಬ್ಸೈಟ್ ವಿಳಾಸ www.tribalEcoshop.com. ಹಿಂದೆ ಸಂಪರ್ಕಿಸಿ, ಇದರ ಪ್ರಯೋಜನ ಪಡೆಯಿರಿ. ನಮ್ಮ ಶಾಪ್ ಹೆಸರು ಟ್ರೈಬಲ್ ಎಕೋ ಶಾಪ್ ಅಂತ. ಇಲ್ಲೇ ನಿಮಗೆ ಪ್ರಾಡಕ್ಟ್ ಕಾಣಿಸುತ್ತೆ, ಇದೆಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಸು, ಆಯುರ್ವೇದ ಮೆಡಿಸನ್ಸು. ಇಲ್ಲಿರೋ 80% ಪ್ರಾಡಕ್ಟ್ಸ್ ನಾವು ನಮ್ಮ ಗುಡಿ ಕೈಗಾರಿಕೆಯಲ್ಲಿ ರೆಡಿ ಮಾಡ್ತೀವಿ. ಇಲ್ಲಿರೋಂಥ ಪ್ರಾಡಕ್ಟ್ಸ್ ಅಲ್ಲಿ ನಿಮಗೆ ಕೆಲವೊಂದು ನಾವು ಪ್ರಾಡಕ್ಟ್ಸ್ಗೆ ಹೇರ್ ಫಾಲ್ದು, ಪೇನ್ ಆಯಿಲು, ಡ್ಯಾಂಡ್ರಫ್ಗೆ ಆ ಥರ ಪ್ರಾಡಕ್ಟ್ ಎಲ್ಲ ನಾವು ಮನಿ ಬ್ಯಾಕ್ ಗ್ಯಾರಂಟಿ ಕೂಡ ಕೊಡ್ತೀವಿ. ಪ್ರಾಡಕ್ಟ್ಸ್ ಎಲ್ಲ ನಾವೇ ಮಾಡೋದ್ರಿಂದ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ನಾವು ಗ್ಯಾರಂಟಿನ ಕೊಡ್ತೀವಿ. ಹಾಗೇನೆ ನಮ್ಮ ಶಾಪ್ ಬಂದ್ಬಿಟ್ಟು ದಾಂಡೇಲಿ ಗಣೇಶ್ ಗುಡಿ ಇಳುವ, ಹಾಗೇನೆ ಗೋಕರ್ಣ ಓಮ್ ಬೀಚ್ ಅಲ್ಲಿ ಇದೆ. ಈ ತರ ನಮ್ದು 3 ಶಾಪ್ಗಳು ಇವೆ. ಯಾರೆಲ್ಲ ಶಾಪಿಗೆ ಬರೋದು ಇದೆ ಅವರು ದಾಂಡೇಲಿ ಇಳುವ ಅಥವಾ ಗಣೇಶ್ ಗುಡಿ ಇಲ್ಲ ಅಂದ್ರೆ ಗೋಕರ್ಣ ಶಾಪಲ್ಲಿ ಬರ್ಬೋದು. ಇಲ್ಲ ಅಂತ ಹೇಳಿದ್ರೆ ನಮಗೆ ವೆಬ್ಸೈಟ್ ಥ್ರೂ ಆರ್ಡರ್ ಮಾಡಿದ್ರೆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ನಾವು ಕೊರಿಯರ್ಗಳನ್ನ ಕಳಿಸ್ಕೊಡ್ತೀವಿ. ನೀವು ವೆಬ್ಸೈಟಲ್ಲಿ ಆರ್ಡರ್ನ ಮಾಡ್ಬೋದು. www.tribalEcoshop.com